ಯುಕ್ತ ನೆರದ ಸಭಿಕರ ಸಭಾಕ್ರಮದಲ್ಲಿ ಸಹೋದರನ ಸಹಧರ್ಮಿಣಿ ಎಂಬುದನ್ನು ಹೊರತು ಅವಾಚ್ಯ ಶಬ್ದಗಳಿಂದ ಏ ಪಾಂಚಾಲಿ ನನ್ನ ತೊಡೆಯಿಂದಲ ಕರೆಚೆಂದು ಲೇಖೆ ಹಾಕಿ ಲೇವಡಿ ಮಾಡುವಂತಿರುವಾಗ ನಾನು ಮತ್ತು ಅರ್ಜುನನು ಕೆಳಗಿದ ಕೇತನೆಯಂತೆ ಸಿಟ್ಟಿಗೆಂದು ಕೀಳುಬುದ್ಧಿ ದುರ್ಯೋಧನ ನಾಲಿಗೆಯನ್ನು ಹೇಳುತ್ತಾ ಮುಂದಾಗಿದೆ. ಆಗಲೂ ನಮ್ಮನ್ನು ತಡೆದು ನಮ್ಮ ಕೋಪವನ್ನು ತಣ್ಣಗಾಗಿಸಿಬಿಟ್ಟ. ಇನ್ನು ನಾಡನ್ನು ತೊರೆದು ಕಾಡಿನ ಮಾರ್ಗ ಕೈಗೊಂಡು 13 ವರ್ಷಗಳ ಪರ್ಯಂತ ಪಡಬಾರದ ಕಷ್ಟಗಳನ್ನೆಲ್ಲ ಪಟ್ಟದ್ದಾಗಿ ಅರ್ಜುನ ಇನ್ನು ಮುಂದೆಯೂ ಅಣ್ಣನ ನೀತಿಯ ಮೇಲೆ ತಲೆವಾಗಿ ನಡೆಯುವುದರಲ್ಲಿ ಅರ್ಥವಿಲ್ಲ. ಸಹೋದರ ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆಸುತ್ತೇನೆ. ಆದರೂ ಶಾಂತನಾಗು. ಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಅರ್ಜುನನು ಸಮಾಚಾರವನ್ನು ತಂದಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ನಮ್ಮ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು.